ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷ ಗಾದಿಗೆ ಫೈಟ್ ಜೋರಾಗಿದೆ. ಮೊದಲಿನಿಂದಲೂ ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಆಪ್ತ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಒಂದು ಕಡೆ, ಮಾಜಿ ಸಚಿವ ಹಾಲಿ ಶಾಸಕ ಎಂಸಿ ಸುಧಾಕರ್ ಅವರ ಆಪ್ತ ಮಂಚೇನಹಳ್ಳಿ ಪ್ರಕಾಶ್ ಮತ್ತೊಂದು ಕಡೆ. ಈ ಇಬ್ಬರ ಬೆಂಬಲಿಗರು ತಮ್ಮ ತಮ್ಮ ನಾಯಕನ ಪರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತು. ಹೀಗಿರುವಾಗ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕಾರ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು. ಎಐಸಿಸಿ ವೀಕ್ಷಕರಾದ ಪಾಲಕ್ ವರ್ಮಾ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸಿ ಅಭ್ಯರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 15ಕ್ಕೂ ಹೆಚ್ಚು ಮಂದಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಮಂಚೇನಹಳ್ಳಿ ಪ್ರಕಾಶ್, ಅಡ್ಡಗಲ್ ಶ್ರೀಧರ್, ಎಸ್ಪಿ ಶ್ರೀನಿವಾಸ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಮಿತ್ರಮ್ಮ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಶಿಡ್ಲಘಟ್ಟದಿಂದ ಸಹನಾ ರಾಜೀವ್ ಗೌಡ, ಸುಬ್ರಹ್ಮಣಿ, ಚಿಂತಾಮಣಿಯಿಂದ ಕೋದಂಡ ಹಾಗೂ ಗೌರಿಬಿದನೂರಿನಿಂದ ಸಿಎನ್ ಪ್ರಕಾಶ್ ಸೇರಿದಂತೆ ಇನ್ನೂ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ಪಾಲಕ್ ವರ್ಮಾಜಿಯವರು ಎಲ್ಲರನ್ನೂ ಯಾರು ಆಕಾಂಕ್ಷಿಗಳಿದ್ದೀರಿ ಅವರು ಇವತ್ತು ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಇವತ್ತು ಯಾರು ನಮ್ಮ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಈಗ ಆ ಅರ್ಜಿಯಲ್ಲಿ ನಾನು ಒಬ್ಬ ಅರ್ಜಿ ಕೊಟ್ಟಿದ್ದೀನಿ. ಈಗ ಅದರ ಪ್ರಕಾರ ಅವರು ಎಲ್ಲ ಕೆಲವು ಮಾನದಂಡಗಳನ್ನು ಕೇಳ್ತಾ ಇದ್ದಾರೆ. ಪಾರ್ಟಿನ ಸ್ಟ್ರೆಂಥನ್ ಹೆಂಗೆ ಮಾಡ್ತೀರಿ, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಹೆಂಗೆ ಕಟ್ತೀರಿ, ಮತ್ತು ಈಗ ಯಾವುದೇ ಥರ ಗುಂಪುಗಾರಿಕೆ ಇದ್ದಾಗ ಯಾವ ರೀತಿ ನೀವು ಆ್ಯಕ್ಷನ್ ತಗೊಳ್ತೀರಿ, ಸುಮಾರು ಕ್ವಶನ್ಗಳು ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಟ್ಟು ಬಂದಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿವರೆಗೂ ಯಾವುದೇ ಮಹಿಳೆಗೆ ಆದ್ಯತೆ ಸಿಕ್ಕಿಲ್ಲ. ಇಲ್ಲಿವರೆಗೂ ಜಿಲ್ಲಾಧ್ಯಕ್ಷರಾಗೋದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲರ ಕನಸು 33% ರಿಸರ್ವೇಷನ್ ಮಾಡಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನನಗೊಂದು ಅವಕಾಶ ನಮ್ಮ ವರಿಷ್ಠರು ಮಾಡಿಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಜನರ ಆ ಆಶಯದತ್ತೆ ಇವತ್ತು ನಾನು ಬಂದಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ವೇಳೆ ತಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ? ನನ್ನ ಮುಂದಿನ ನಡೆ ಪಕ್ಷ ಸಂಘಟನೆ. ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಎಲ್ಲ ತಾಲೂಕಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಅದಕ್ಕೆ ಏನು ಬೇಕು ಶಕ್ತಿ ಮೀರಿ ನಾವು ಸಂಘಟನೆಯನ್ನು ಮಾಡಿ ಅವ್ರಿಗೆ ಏನು ಶಕ್ತಿ ಕೊಟ್ಟು ನಾವು ಕಾಂಗ್ರೆಸ್ ತರೋದಕ್ಕೆ ಸಹಾಯ ಮಾಡ್ತೀವಿ. ಇಲ್ಲಿವರೆಗೂ ಹಲವು ಆಕಾಂಕ್ಷಿಗಳ ನಡುವೆ ಪೈಪೋಟಿ ನಡೆಯುತ್ತಿದೆ ಎನ್ನಲಾಗುತ್ತಿದ್ದರೂ ಕೊನೆ ಕ್ಷಣದಲ್ಲಿ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೆಸರು ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಬಂದಿರುವುದು ಇತರೆ ಆಕಾಂಕ್ಷಿಗಳಲ್ಲಿ ಕುತೂಹಲ ಹಾಗೂ ಆತಂಕ ಮೂಡಿಸಿದೆ. ಮಾಜಿ ಸಚಿವರ ಹೆಸರು ಕೇಳಿಬರುತ್ತಿದ್ದಂತೆ ಜಿಲ್ಲೆಯ ಕಾಂಗ್ರೆಸ್ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗಿವೆ. ಜಿಲ್ಲೆಯಲ್ಲಿರುವ ಶಾಸಕರು ತಮ್ಮ ತಮ್ಮ ಆಪ್ತರ ಪರ ಬ್ಯಾಟಿಂಗ್ ಮಾಡುತ್ತಿರುವಾಗಲೇ ಈಗ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೆಸರು ಕೇಳಿ ಬರ್ತಿದ್ದಂತೆ ಶಾಸಕರ ನಡೆಗಳು ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪರ ಬೀರುವಂತಾಗಿದೆ. ನನಗೆ ಬಂದಿರೋ ಲೇಟೆಸ್ಟ್ ಮಾಹಿತಿ, ಶಿವಶಂಕರ್ ರೆಡ್ಡಿ ಸಾಹೇಬರು ರೇಸಿಗೆ ಬಂದಿದ್ದಾರೆ. ಶಿವಶಂಕರ್ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ನನ್ನ ಗಮನಕ್ಕೆ ಬಂತು. ಶಿವಶಂಕರ್ ರೆಡ್ಡಿ ಸಾಹೇಬರ ಋಣ ನನ್ನ ಮೇಲಿದೆ. ಅವರೇನಾದರೂ ಸ್ಪರ್ಧೆಗೆ ನಿಂತರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ನಿಂತರೆ ಈಗ ನನಗೆ ಬೆಳಗ್ಗೆ, ಇಲ್ಲಾಂದರೆ ನಾವು ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಅಣ್ಣಗೆ ನಾವೆಲ್ಲ ಚಿಕ್ಕಬಳ್ಳಾಪುರದವ್ರು ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತಿದ್ವಿ ಒಂದು OBC ಕೊಡಿ ಅಂತ. ನಾವು ಈಗೇನಾಗಿದೆ, ಈಗ ಶಿವಶಂಕರ್ ರೆಡ್ಡಿ ಸಾಹೇಬರು ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಇಬ್ಬರು ಬಂದಾಗ ಸಹಜವಾಗಿ ಒಂದು ಎಕ್ಸ್-ಮಿನಿಸ್ಟ್ರು, ಸೀನಿಯರ್ MLA ಅವರೇನಾದರೂ ರೇಸಿಗೆ ಬಂದರೆ ನಾವು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನ ಧಿಕ್ಕರಿಸಿ ಹೋಗೋದಂತೂ ಕಷ್ಟ. ಸೊ ನಾನು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನು ಮಾತಾಡಿದ್ದೀನಿ. ಸರ್, ತಾವು ನಿಲ್ಲೋದಾದರೆ ನಮ್ಮ ಬ್ಲಾಕ್ಗಳು ನಾವು ಬೆಂಬಲ ಕೊಡ್ತೀವಿ. ತಾವೇನಾದರೂ ನಿಲ್ಲಿಲ್ಲ ಅಂದರೆ ತಾವು ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಬೆಂಬಲ ಕೊಡಿ ಅಂತ ವಿನಂತಿಸ್ತೀವಿ. ಈ ಶಿವಶಂಕರ್ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ಮೋಸ್ಟ್ಲಿ ಅವರು ಕ್ಲೈಮ್ ಮಾಡ್ತಿದ್ದಾರೆ. ನನ್ನ ಗಮನಕ್ಕೆ ಬೆಳಗ್ಗೆ ಬಂತು. ಸೊ ಶಿವಶಂಕರ್ ರೆಡ್ಡಿ ಸಾಹೇಬ್ರೇನಾದರೂ ಇದಕ್ಕೆ ಬಂದರೆ ನಾವು ಖಂಡಿತವಾಗೂ ಸ್ಪಂದಿಸ್ತೀವಿ. ದಲಿತರು ನಮಗೊಂದು ಅವಕಾಶ ಬೇಕು ಅಂತ ಕೇಳಿ ನನಗೆ ಗೊತ್ತಿರೋ ಪ್ರಕಾರ ಶಿವಶಂಕರ್ ರೆಡ್ಡಿ ಸಾಹೇಬ್ರ ವಿಚಾರ ನನಗೆ ಬೆಳಗ್ಗೆ ಗೊತ್ತಾಗಿದ್ದು. ಅವ್ರು ಬಂದರೆ MC ಸುಧಾಕರ್ ಸಾಹೇಬರು ಸಪೋರ್ಟ್ ಮಾಡ್ತಾರೆ. ನೋಡಿ ಸರ್, ಟಿಕೆಟ್ ಕೊಡಿಸೋವಾಗ ಅವ್ರ ಋಣ ನನ್ನ ಮೇಲಿದೆ. ನಾನು ಅವ್ರ ವಿರುದ್ಧ, ಅವರಿಲ್ಲ ಅಂದರೆ ಓಕೆ. ಸೊ ನಾನು ಈ ವಿಚಾರವಾಗಿ ಅಭಿಷೇಕ್ ದತ್ ಅವ್ರಿಗೂ ಫೋನ್ ಮಾಡಿ ಮಾತಾಡಿದೆ. ಸರ್, ಶಿವಶಂಕರ್ ರೆಡ್ಡಿ ಸಾಹೇಬ್ರು ಹಾಕಂಗಿದ್ದಾರೆ ಅಂತ. ಅವ್ರು ಹಾಕಂಗಿದ್ರೆ ಇದು ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪರ ಒಲವು ವ್ಯಕ್ತಪಡಿಸಿರುವುದು ಕೂಡ ಅಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಯಾರಿಗೆ ಒಲಿಯಲಿದೆ ಜಿಲ್ಲಾಧ್ಯಕ್ಷ ಪಟ್ಟ? ಹಾಲಿ ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ?
ಅಥವಾ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಲಿದೆಯಾ ಎಂಬುದು ಇದೀಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.